ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು. ಇಂದು ಬೈಲಹೊಂಗಲ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯ ರಸ್ತೆಗಳ ಕುರಿತು ನಾವು ಒಂದು ವಿಷಯವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗ ನಾವು ತೋರಿಸ್ತಕ್ಕಂಥ ರಸ್ತೆಗಳು ಸುಮಾರು 1 ವರ್ಷದ ಒಳಗಡೆನೆ ತಯಾರಾಗಿರ್ತಕ್ಕಂಥ ರಸ್ತೆಗಳು. ಇವುಗಳನ್ನು ಒಂದು ಉದಾಹರಣಾತ್ಮಕವಾಗಿ ಹೇಳಬೇಕಾದ್ರೆ ಬೈಲಹೊಂಗಲದಿಂದ ಮುರುಗೋಡು ರೋಡ್ನಲ್ಲಿ ಅಲ್ಲಿ ಗಣಾಚಾರಿ ಕಲ್ಯಾಣ ಮಂಟಪ ಇರ್ಬೋದು, ಮೇಲೆ ಶಿಕ್ಷಣ ಸಂಸ್ಥೆಗಳಿದಾವೆ ಅಲ್ಲಿ ಇರ್ಬೋದು. ಸುಮಾರು ಒಂದೇ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚುಗಳನ್ನು ಮಾಡಿ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಅದರ ಜೊತೆಗೆ ಫುಟ್ಪಾತನ್ನು ಸಹಿತ ಕೋಟ್ಯಾವಧಿ ಖರ್ಚು ಮಾಡಿದರು. ಈ ಮಳೆ ಹೆಚ್ಚಾದ ತಕ್ಷಣ ಅಲ್ಲಿ ನೀರು ರಸ್ತೆಯಿಂದ ಹೊರಗಡೆ ಹೋಗೋದಕ್ಕೆ ಎಲ್ಲೂ ಮಾರ್ಗಗಳೇ ಇಲ್ಲ. ಆ ಕಾರಣದಿಂದ ಅವು ಈಗಾಗಲೇ ಎಲ್ಲ ಹಾಳಾಗಿಬಿಟ್ಟಿದೆ. ಅಂದರೆ ಪ್ರತಿ ವರ್ಷವೂ ಸಹಿತ ರಸ್ತೆಯನ್ನು ಮಾಡಿದಾಗ ಆ ರಸ್ತೆಯಲ್ಲಿ ಬರ್ತಕ್ಕಂಥ ನೀರಿನ ವ್ಯವಸ್ಥೆ ಹೊರಗಡೆ ಹೋದ್ರೆ ಮಾತ್ರ ಆ ರಸ್ತೆಗೆ ಒಂದು ಸಾಕಷ್ಟು ಕಾಲ ಅದು ಒಳ್ಳೆಯ ರೀತಿಯೊಳಗೆ ಇರ್ತದೆ. ನೀರು ರಸ್ತೆಯಲ್ಲಿ ಇಂಗಿದರೆ ಅದು ಎಂಥ ರಸ್ತೆಯನ್ನು ಮಾಡಿದರೂ ಸಹಿತ ಒಂದೇ ವರ್ಷದಲ್ಲಿ ಕಿತ್ತು ಹೋಗಿದೆ. ಅದೇ ಮರ್ಕೊಳ್ಳೋಕ್ಕೆ ಇಲ್ಲಿ ಬಹಳ ಆಗ್ತಾ ಇದೆ. ಇಲ್ಲಿಯ ಶಾಸಕರು ಸಾಕಷ್ಟು ಅನುದಾನವನ್ನು ತಗೊಂಡು ಬಂದು ರಸ್ತೆಗಳನ್ನು ಮಾಡ್ತಾರೆ. ಆದರೆ ಅಲ್ಲಿ ಇರ್ತಕ್ಕಂಥ ಈ ನೀರಿನ ವ್ಯವಸ್ಥೆಯನ್ನು ಆ ರಸ್ತೆಯಿಂದ ಹೊರಗೆ ಹೋಗುವಂಥ ಒಂದು ವೈಜ್ಞಾನಿಕತೆಯನ್ನು ಅವರು ಅದ್ರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ. ಅದನ್ನು ನೆರವೇರಿಸ್ತಕ್ಕಂಥ ಇಂಜಿನಿಯರ್ಸೂ ಸಹಿತ, ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಇಂಜಿನಿಯರ್ಸು ಸಹಿತ ಈ ರಸ್ತೆಯ ನೀರು ಕೇಡ್ ನೀರು ಅಂತಕ್ಕಂಥದ್ದು ರಸ್ತೆಯನ್ನು ಬಿಟ್ಟು ಹೊರಗಡೆ ಹೋಗೋದಕ್ಕೆ ಏನು ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಅವರು ಸರಿಯಾಗಿ ಪರೀಕ್ಷೆ ಮಾಡೋದು. ಸಾರ್ವಜನಿಕ ದುಡ್ಡನ್ನು, ಕೋಟ್ಯಾವಧಿ ದುಡ್ಡನ್ನು ಹಾಕಿ ರಸ್ತೆ ಮಾಡಿದ ಮೇಲೆ ಅದು ಜನರ ಬಳಕೆಗೆ ಬಹುಕಾಲ ಬರಬೇಕು. ಆದರೆ ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅಂದರೆ ಇದು ಇಲ್ಲಿ ಅಂತಲ್ಲ, ಎಲ್ಲ ಕಡೆಯೂ ಅದೇ ವ್ಯವಸ್ಥೆ. ರಸ್ತೆಯನ್ನು ನಿರ್ಮಾಣ ಮಾಡಿದಾಗ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ನೀರು ಹೊರಗಡೆ ಹೋಗದೇ ಇದ್ದರೆ ಆ ಮಾಡಿದ ರಸ್ತೆಯನ್ನೇ ವ್ಯರ್ಥ. ಅದು ಈ ಸಾರ್ವಜನಿಕ ದುಡ್ಡನ್ನು ಸಹಿತ ವೇಸ್ಟ್. ಅದು ಅಂಥ ಒಂದು ವ್ಯವಸ್ಥೆಗೆ ಈ ಇತ್ತೀಚಿನ ಅಭಿಯಂತರರು ಲಕ್ಷ್ಯ ಕೊಡಬೇಕು. ಆಮೇಲೆ ನೀರು ರಸ್ತೆಯಲ್ಲೇ ಅದು ಇಂಗುವಂಗ ಆಗಬಾರ್ದು. ಯಾವುದೇ ಪರಿಸ್ಥಿತಿ ಒಳಗೆ ರಸ್ತೆಯಿಂದ ಅದು ಹೊರಗಡೆ ಬಂದರೆ ಮಾತ್ರ ರಸ್ತೆಗೆ ಬಹುಕಾಲು ಬಾಳಿಕೆ ಬರ್ತದೆ. ಇಂಥ ಒಂದು ಸ್ಥಿತಿಯನ್ನು ಈ ಮಾನ್ಯ ಶಾಸಕರು ಆದರೂ ಆಯ್ತು, ಸರ್ಕಾರದವರು ಆದರೂ ಆಯ್ತು, ಅದನ್ನು ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಅಭಿಯಂತರರು ಆದರೂ ಆಯಿತು, ಬರೇ ದುಡ್ಡಿನ ಕಡೆಸಿ ಅಷ್ಟೇ ಲಕ್ಷ್ಯ ಕೊಡಬೇಕು. ಕೆಲಸದ ಗುಣಮಟ್ಟ, ಕೆಲಸ ಮುಗಿದ ನಂತರ ಈ ನೀರಿನ ವ್ಯವಸ್ಥೆ ರೋಡಿನಿಂದ ಸರಿಯಾಗಿ ಹೊರಗೆ ಹೋಗ್ತಾಯಿತ್ತು ಇಲ್ಲೋ ಅದಕ್ಕೂ ಸಹಿತ ಅದನ್ನೂ ಒಂದು ಎಸ್ಟಿಮೇಟ ಮಾಡಿರಿ. ಅದನ್ನು ಸಹಿತ ಒಂದು ಒಳ್ಳೆಯ ರೀತಿಯಿಂದ ನೋಡಿದ್ರೆ ಬಹುಕಾಲ ಬಂದ್ರೆ ಜನರಿಗೇನೂ ಅನುಕೂಲ, ನಿಮಗೂ ಅನುಕೂಲ. ಏನು ಮಾಡಿದ 1 ವರ್ಷದೊಳಗಾರ ಮತ್ತೆ ಕಿತ್ತು ಹೋಗುವಂಥ ರಸ್ತೆಗಳನ್ನು ನಾವು ಎಲ್ಲೆಡೆ ಕಾಣ್ತಾ ಇದ್ದೀವಿ. ಈಗ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಈ ರಸ್ತೆಗಳೆಲ್ಲ ಬರೀ 1 ವರ್ಷದ ಹಿಂದೆ ಸುಸಜ್ಜಿತವಾದಂಥ ರಸ್ತೆಗಳನ್ನು ಮಾಡಿದ್ವಿ. ಕೋಟ್ಯಾವಧಿ ಖರ್ಚುಗಳನ್ನು ಮಾಡಿದಂಥ ರಸ್ತೆಗಳಿಗೆಲ್ಲ 1 ವರ್ಷನೂ ಸಹಿತ ಅವು ಡ್ಯೂರೇಬಿಲಿಟಿ ಬರ್ತಾಯಿದೆ. ಇಲ್ಲಿಯ ತನಕ ಈ ಗುಣಮಟ್ಟ ಹಾಳಾದಂಥ ಈ ರಸ್ತೆಗಳ ಬಗ್ಗೆ ಸರ್ಕಾರದವರು ಸಹಿತ ಚೌಕಾಸಿ ಮಾಡಿಲ್ಲ. ಅದನ್ನು ಇನ್ಸ್ಪೆಕ್ಷನ್ ಮಾಡಿದವರು ತಪ್ಪು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅಂತಕ್ಕಂಥವ್ರಿಗೆ ಯಾರಿಗೂ ಶಿಕ್ಷೆನೂ ಮಾಡಿಲ್ಲ. ಮತ್ತು ಇಂಥ ಗುಣಮಟ್ಟವಲ್ಲದ ಕೆಲಸಗಳನ್ನು ಮಾಡಿದಂಥ ಗುತ್ತಿಗೆದಾರರ ಬಗ್ಗೆಯೂ ಸಹಿತ ಯಾವುದೇ ಕ್ರಮ ಜರುಗಿಲ್ಲ ಇಲ್ಲಿ ತನಕ. ಅದಕ್ಕೆ ನಮ್ಮ ವಿನಂತಿ ಏನಂತಂದ್ರೆ, ಏನಾದರೂ ಮಾಡಿರಿ, ರಸ್ತೆ ಮುಗಿದ ನಂತರ ರಸ್ತೆಯ ಕೇಡ್ ನೀರು ಅನ್ನುವಂಥದ್ದು ಇದು ಹೊರಗಡೆ ಹೋಗಬೇಕು ಅನ್ನುವಂಥದ್ದನ್ನೇ ನಮ್ಮ ಉದ್ದೇಶ ಇದೆ. ಅದಕ್ಕಾಗಿ ನಾನು ಮತ್ತೊಂದು ಸಲ ಏನು ಕೇಳ್ಕೊಳ್ತಾ ಇದ್ದೇನೆ ಅಂದರೆ, ಇಲ್ಲಿ ಇಂಜಿನಿಯರ್ಸ್ ಇರ್ಬೋದು ಮತ್ತು ಅಧಿಕಾರಿಗಳೇ ಇರ್ಬೋದು, ಇದನ್ನು NREG ಒಳಗಾದರೂ ಇಂಥ ನೀರನ್ನು ಹೊರಗೆ ಹೋಗುವಂಥ ಕೆಲಸಕ್ಕಾದರೂ ಕೂಲಿಗಳನ್ನು ಬಳಸಿ ಈ ರಸ್ತೆಗಳನ್ನು ಸುಸಜ್ಜಿತವಾಗಿ ಇಡಬೇಕು ಅನ್ನುವಂಥದ್ದನ್ನೇ ನಮ್ಮ ಉದ್ದೇಶ. ಅದಕ್ಕಾಗಿ ಮಾಡಿರ್ತಕ್ಕಂಥ ಸಾರ್ವಜನಿಕ ಹಣದಿಂದ
ಈ ಒಂದು ರಸ್ತೆಗಳು ಬಹುಕಾಲ ಬರಬೇಕು, ಜನರಿಗೆ ಅವುಗಳಿಂದ ಅನುಕೂಲಗಳಾಗಬೇಕು. ಆ ನಿಟ್ಟಿನಲ್ಲಿ ಅದಕ್ಕೆ ನೇಮಿಸಿರ್ತಕ್ಕಂಥ ಅಭಿಯಂತರರು ಈ ಕಡೆ ಲಕ್ಷ್ಯ ಕೊಟ್ಟು, ಅಂದರೆ ಬರೀ ಕೆಲಸ ಮುಗೀತು ಅನ್ನೋದ್ರ ಬಗ್ಗೆ ಅಷ್ಟಾಗಿ ಕೊಡಬಾರ್ದು ಲಕ್ಷ್ಯ. ಕೆಲಸ ಮುಗಿದ ನಂತರ ಅದನ್ನು ಮೇಂಟೆನೆನ್ಸ್ ಅಂತ ಹೇಳಿ ಇರ್ತೈತಿ. ಮೇಂಟೆನೆನ್ಸ್ ಅಂದರೆ ಯಾವ ಥರ, ಭಾಳ ಏನು ಮಾಡಬೇಕಾಗಿಲ್ಲ, ಆ ಮೇಲಿನ ನೀರನ್ನು ಹರಿದು ಆ ರಸ್ತೆ ಬಿಟ್ಟು ಅದು ಬೇರೆ ಕಡೆಗೆ ಹೋಗ್ಬೇಕು. ಆ ಥರ ಮೊದಲೆಲ್ಲ ಮೈಲು ಕೂಲಿಗಳಂತ ಹೇಳಿ ಮಾಡ್ತಿದ್ರು, ಮೈಲು ಕೂಲಿಗಳಂತ ಇರ್ತಿದ್ರು. ಸುಮಾರು ಮಾನ್ಯ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಸಹಿತ ಇದ್ರ ಬಗ್ಗೆ ಬಹಳ ಒತ್ತು ಕೊಟ್ಟು ಹೇಳ್ತಾರೆ. ಈ ಸಲ ನಾವು ಸುಮಾರು 39,000 ಜನ ಮೈಲು ಕೂಲಿಗಳನ್ನ ನೇಮಕ ಮಾಡ್ತೇವಿ ಅಂತೇಳಿ. ಬಹಳ ಸೂಕ್ತವಾದಂಥ ವಿಷಯ ಅದು. ಆ ಮೈಲು ಕೂಲಿಗಳು ಏನು ಮಾಡ್ತಾರಂದ್ರೆ ನೀರನ್ನು ರಸ್ತೆಯಲ್ಲಿ ಅಟ್ಟಿಸ್ದಂಗೆ ಮಾಡಿ ಹೊರಗಡೆ ಹೋಗುವಾಗ ಅವರು ಸಹಿತ ನಿಗಾ ವಹಿಸ್ತಾರೆ. ಅದ್ರ ಜೊತೆಗೆ ತಾಲೂಕಾ ಪಂಚಾಯತಿಯವರು, ಆಮೇಲೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯವರು ಸಹಿತ NREG ಒಳಗೂ ಸಹಿತ ಈ ಕೂಲಿಗಳಂತ ಇರ್ತಾರೆ. ಅವ್ರನ್ನ ಬಿಟ್ಟಾದರೂ ಈ ರಸ್ತೆಗಳಲ್ಲಿ ನೀರನ್ನು ಅಟ್ಟಿಸ್ದಂಗೆ ಮಾಡಿ ಹೊರಗಡೆ ಹೋಗುವಂಗೆ ಡ್ರೆಂಚ್ ಮಾಡೋದು, ಅವುಗಳನ್ನ ನೀರು ಹೊರಗೆ ಬಿಟ್ರೆ ಈ ರಸ್ತೆಗಳೇನದಾವಲ್ಲ ಬಹುಕಾಲ ಬಾಳಿಕೆ ಬರ್ತಾವೆ. ಅದಕ್ಕಾಗಿ ಸರ್ಕಾರ ಅನ್ನುವಂಥದ್ದು ಮತ್ತು ಶಾಸಕರಂತಕ್ಕಂಥವ್ರು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರ್ಸ್ ಅಂತಕ್ಕಂಥವ್ರು, ಆಮೇಲೆ ಇನ್ನಿತರ ಯಾರೇ ಇದ್ರೂ ಸಹಿತ ಸಾರ್ವಜನಿಕರು ಸಹಿತ ಇಂಥ ಒಂದು ರಸ್ತೆಯನ್ನು ಕಾಪಾಡಿಕೊಂಡು ಹೋಗುವಂಥ ಒಂದು ಕೆಲಸಕ್ಕೆ ನಿಗಾ ವಹಿಸ್ಬೇಕಂತ ಹೇಳಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.